ನಾನು ಇಂಡಿಪೆಂಡೆಂಟ್ ಆದಮೇಲೂ ಫಸ್ಟು ದತ್ತ ಅಂತ ಸಿನಿಮಾ ಮಾಡಿದ್ದು ದರ್ಶನ್ ಸರ್ದು. ಅದಾದಮೇಲೆ ಕಮಿಟ್ ಆಗಿದ್ದು ದುನಿಯಾನೇ. ಸ್ಟಾರ್ಟ್ ಆಗಿದ್ದು ಐ ಡೋಂಟ್ ರಿಮೆಂಬರ್. ಬಟ್ ದುನಿಯಾ ರೆಡಿ ಆದಮೇಲೆ ಅಪ್ಪಂಗೆ ಹೆಂಗೆ ಹೇಳೋದು, ನಾನು ಸೂರಿಗೆ ಹೇಳ್ಬಿಟ್ಟೆ, ಮಚ್ಚ ನೀನೇ ಹೇಳ್ಬಿಡು ಅಪ್ಪಗೆ ಒಂದು ಸತಿ ನೋಡೋಕ್ಕೆ ಅಂತ. ಸೊ ಹೀ ವಾಚ್ ದ ಫಿಲ್ಮ್ ಒನ್ಸ್, ಎಲ್ಲ ಮುಗಿದು ಫಸ್ಟ್ ಪ್ರಿಂಟ್ ಅಂದರೆ ಅದಾದಮೇಲೆ ಇನ್ನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಆ ಸ್ಟೇಜಲ್ಲೇ ಅಪ್ಪ ಸಿನಿಮಾ ನೋಡಿದ್ದು. ಮುಂಗಾರು ಮಳೆಯಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅಪ್ಪದು. ಅಪ್ಪ ವಾಸ್ ಫ್ರೀ ದೆನ್. ನನಗೆ ವೈರಲ್ ಫೀವರ್ ಆಗಿ ಮಲಗಿಬಿಟ್ಟಿದ್ದೆ. ಸೊ ಹರ್ಷನ್ ಜೊತೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ, ಡ್ಯಾನ್ಸ್ ಮಾಸ್ಟರ್. ಅವ್ರ ಜೊತೆ ಸಾಂಗ್ಸ್ 2 ಕಟ್ ಮಾಡಿಬಿಟ್ಟಿದ್ರು. ಸೊ ಪ್ರೊಡಕ್ಷನ್ ಕಡೆಯಿಂದ ಎಡಿಟರ್ ಇವನಲ್ವಾ, ಅವ್ರು ಯಾಕೆ ಮಾಡ್ತಿದ್ದಾರೆ ಅಂತ ಒಂದು ಇದು ಸುಮ್ಮನೆ, ಬಿಕಾಸ್ ದಟ್ ವಾಸ್ ದ ಫಸ್ಟ್ ಎಡಿಟ್. ಅಪ್ಪ ಹೇಳಿದ್ರು ಬಂದ್ಬಿಡೋ ನಾಳೆ, ಪರವಾಗಿಲ್ಲ, ಸುಮ್ಮನೆ ಇವ್ರ ಹತ್ರ ಎಲ್ಲ ಯಾಕೆ ಅನ್ನಿಸ್ಕೋಬೇಕು ಅಂತ ಬಂದೆ. ಸೊ ಹರ್ಷನ್ ಜೊತೆನೂ ಫಸ್ಟ್ ಟೈಮ್. ಸೊ ಹರ್ಷಂಗೆ ಹೇಳಿದೆ, ಸಾರಿ ಹರ್ಷ, ತುಂಬ ರೆಸ್ಪೆಕ್ಟ್ಫುಲಿ ಸಾರಿ ಹರ್ಷ ಅವರೇ ಅಂತೆಲ್ಲ ಮಾತಾಡಿದೆ. ಇಲ್ಲ ಪರವಾಗಿಲ್ಲ ದೀಪು ಅಂತೆಲ್ಲ ಆಯಿತು. ಸೊ ಇಟ್ ವೆಂಟ್ ವೆಲ್. ಹರ್ಷನ್ ಜೊತೆ ಅಲ್ಲೇ ನನಗೆ ರ್ಯಾಪೋ ಬಿಲ್ಡ್ ಆಗಿದ್ದು. ಆ ಸಿನಿಮಾದಲ್ಲಿ ಅಪ್ಪಂದು ಹೇಳಬೇಕು ಅಂದರೆ, ಒಂದು ಸಾಂಗು ಬರೀ ಶೂಟ್ ಮಾಡಿದ್ರು, ಲಿರಿಕ್ ಬರೆದಿರಲಿಲ್ಲ ಭಟ್ರು. ಇವನು ಗೆಳೆಯನಲ್ಲ ಅನ್ನೋ ಸಾಂಗ್, ಇದು ಹೇಳ್ತೀನಿ. ಸೊ ಆ ಮಾಂಟೇಜ್ ಮಾತ್ರ ಶೂಟ್ ಮಾಡಿದರು. ಜಯಂತ್ ಸರ್ ಲಿರಿಕ್ಗೆ ಬಂದು ರಶಸ್ ಅಂದರೆ ಏನು ಶೂಟ್ ಮಾಡಿದ್ರು ಅಷ್ಟೂ ನೋಡ್ಬಿಟ್ಟು ಹೋಗಿದ್ರು. ಅವರು ಬರೆಯೋಕ್ಕೆ ಟೈಮ್ ಇತ್ತು. ಅಪ್ಪಗೆ ಬೋರ್ ಹೊಡಿತಿತ್ತು. ಅಪ್ಪ ಭಟ್ರು ನಾವೆಲ್ಲ ಇದ್ದಾಗ ಏನಾದ್ರು ಕೆಲಸ ಕೂಡ ನನಗೆ ಬೋರ್ ಹೊಡಿತಿದೆ ಅಂದ್ರೆ ನಾನು ಹೇಳಿದೆ, ಇದೊಂದು ಮಾಂಟೇಜ್ ಇದೆಯಪ್ಪ, ಕಟ್ ಮಾಡಿಬಿಡಿ ಅಂತ. ಆವಾಗ ಭಟ್ರಿಗೆ ಕೇಳಿದ್ರು ಏನು ಸೀಕ್ವೆನ್ಸ್, ಹಿಂಗೆ ಸೀಕ್ವೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ ಅಂತ ಹೊರಟ್ರು ಭಟ್ರು. ನಾವು ಹೊರಟ್ವಿ. ಅಪ್ಪ ಸೈಡ್ ಐಲ್ ಕಮ್ ಹೋಮ್ ಲೇಟ್ ಅಂದರು. ಸರಿಪ್ಪ ಅಂತ ನಾನು ಹೊರಟೆ ಮನೆಗೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದರು, ಒಂದು ಕಟ್ ಮಾಡಿದ್ರು, ಸುಮ್ಮನೆ ನೋಡಿದ್ವಿ, ಒಂಥರ ಚೆನ್ನಾಗಿತ್ತು. ವಿತೌಟ್ ಸೌಂಡ್, ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಹಿಯರ್. ಅಂದರೆ ವಿತೌಟ್ ಸಾಂಗ್, ಓಕೆನಾ, ಎಡಿಟ್ ಮಾಡಿಟ್ಟಿದ್ರು. ಸೀಕ್ವೆನ್ಸ್ ಮಾತ್ರ ಪ್ರೀವಿಯಸ್ಸು ಆಫ್ಟರ್ ಕೇಳಿಕೊಂಡು ಎಡಿಟ್ ಮಾಡಿಟ್ಟಿದ್ರು. ಆಫ್ಟರ್ ವೀಕ್ ಜಯಂತ್ ಸರ್ ಕೊಟ್ಟರು ಅಂತ ಮನೋಜ್ ಸರ್ ಮ್ಯೂಸಿಕ್ ಕೊಟ್ಟರು. ಯು ವಿಲ್ ನಾಟ್ ಬಿಲೀವ್ ಮ್ಯಾಮ್, ನಾನು ಭಟ್ರು ಆ ಸಾಂಗ್ ಟ್ರ್ಯಾಕ್ನ ತೆಗೆದು ಜಸ್ಟ್ ಪೋಸ್ಟ್ ಮಾಡಿದ್ವಿ ವಿತ್ ಲಿರಿಕ್, ವಿತ್ ಆ ಸಾಂಗ್. ಇವತ್ತೇನು ಪಿಕ್ಚರಲ್ಲಿ ನೋಡ್ತಿದ್ರಲ್ಲ, ನಾನು ಒಂದು ಫ್ರೇಮ್ ಚೇಂಜ್ ಮಾಡಿಲ್ಲ. ಅದರಲ್ಲಿ ಒಂದೇ ಒಂದು ಕಾರ್ ಒಂದು ಹಳ್ಳದಲ್ಲಿ ಹೋಗೋದೊಂದು ಶಾರ್ಟ್ ಮಾತ್ರ ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಓಕೆ. ಸೊ ಶಾರ್ಟ್ ಆಲ್ಸೋ ನಾಟ್ ಆ್ಯಡೆಡ್, ರೀಪ್ಲೇಸ್ಡ್. ಸೊ ದ ಸಿಂಕ್ ವಿತ್ ಲಿರಿಕಲ್ ವ್ಯಾಲ್ಯೂ ಅದು ಹೆಂಗೆ ಕಟ್ ಮಾಡೋರು ದೇವರಾಣಿಗೆ ನಂಗೆ ಗೊತ್ತಿಲ್ಲ. ಮ್ಯೂಸಿಕ್ ಸ್ಟಾರ್ಟ್ ಆಗೋದು ಆಗಲಿ, ಲಿರಿಕ್ ಇಲ್ಲಿಗೆ ಸ್ಟಾರ್ಟ್ ಆದಾಗ ಅವಳದು ಎಕ್ಸ್ಪ್ರೆಷನ್ಸು, ಅದಕ್ಕೆ ತಕ್ಕಂಗೆ ಗಣಪನ ಶಾರ್ಟ್ ಹೋಗಿ ಬರೋದು, ಇದೆಲ್ಲ ಅವ್ರು ಯಾವ ಟೈಮಿಂಗಲ್ಲಿ ಅದನ್ನು ಕಟ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ನನಗೆ. ಒಂಥರ ದಟ್ಸ್ ಮ್ಯಾಜಿಕ್. ನಿಜ. ಅದು ಜಡ್ಜ್ಮೆಂಟ್, ಅದು ನಾನು ರಿಯಲ್ ಜಡ್ಜ್ಮೆಂಟ್. ನಾನು ದೇವರಾಣಿಗೂ ಅವ್ರದ್ದು 1% ಬರೋಕ್ಕಾಗಲ್ಲ. ಯಾಕಂದರೆ ದೇ ಆರ್ ಆಲ್ ಕ್ರಿಯೇಟರ್ಸ್. ನಿಜವಾಗ್ಲೂ ಹೇಳ್ಟಲ್, ಇವತ್ತಿನ ದಿನ ಎಡಿಟರ್ಸ್ನ ಕ್ರಿಯೇಟರ್ಸ್ ಅಂತ ಹೇಳೋಕ್ಕಾಗಲ್ಲ. ನಾನು ಎಡಿಟರ್ ಆದ್ರೂ ಐ ವಿಲ್ ನೆವರ್ ಸೇ, ಬಿಕಾಸ್ ವಿ ಆರ್ ನಾಟ್ ಕ್ರಿಯೇಟರ್ಸ್, ದೋಸ್ ವೇರ್ ದ ಕ್ರಿಯೇಟರ್ಸ್. ನಿಜ. ಯಾಕಂದ್ರೆ ಈಗ ನಾವೀಗ ನೆಕ್ಸ್ಟ್ ನಾವು ಆ ಸಾಂಗ್ ಅನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ ಅದಕ್ಕೋಸ್ಕರನೇ ನೋಡ್ಬೇಕು. ನಾನು ಇನ್ನೊಂದ್ಸಲ ಖಂಡಿತ ನೋಡ್ತೀನಿ. ಯಾಕಂದ್ರೆ ಅದು ಆ ಫೀಲ್ ಈಗ ನಾವು ಮಾಡ್ಕೊಳ್ಳೋ ಫೀಲೇ ಬೇರೆ ಇರುತ್ತೆ. ಈಗ ವಾವ್, ಹೌದಲ್ಲ, ಒಂದೇ ಸಲ ಹೇಗೆ ಯಾವುದೇ ಮ್ಯೂಸಿಕ್ ಇಲ್ಲದೆ ಎಡಿಟ್ ಮಾಡಿದ್ದಾರೆ, ಬಟ್ ಅದು ಹಂಗೆ ಸಿಂಕ್ ಆಗ್ತಿದೆ ಅಂತ. ಆ ಸಾಂಗ್ ಹರ್ಷನ್ ಜೊತೆ ಸಾಂಗ್ ಎಡಿಟ್ ಮಾಡಿದ್ಮೇಲೆ ಅಪ್ಪ ಆ ಸಿನಿಮಾದಲ್ಲಿ ಏನೂ ಮಾಡಿರಲಿಲ್ಲ. ಸೊ ಈ ಒಂದು ಸಾಂಗ್ನ ಸುಮ್ಮನೆ ಹಿಂಗೆ ಕಟ್ ಮಾಡಿದ್ರು ಅಷ್ಟೇ. ಸೊ ನನಗೆ ಆನ್ಸರೇ ಕೊಡೋಕ್ಕಾಗಲ್ಲ. ಆಮೇಲೆ ಕ್ವೆಶ್ಚನ್ಸ್ ನಮಗೆ ಹಾಕ್ಕೊಂಡ್ರು ಹೇಗೆ ಅದು ಆ ಮ್ಯೂಸಿಕ್ ಎಷ್ಟು ಬಾರ್ ಬರೋದು ಅಂತ ಹೆಂಗೆ ಜಡ್ಜ್ ಮಾಡಿದ್ರು. ಆಮೇಲೆ ಲಿರಿಕ್ ಅಲ್ಲೇ ಶುರು ಆಗುತ್ತೆ. ಸರಿ, ಲಿರಿಕ್ ಹೋಗಲಿ, ಪಲ್ಲವಿಯಿಂದ ಬಿ ಜಿ ಎಮ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಬಿ ಜಿ ಎಮ್. ಅದಾದಮೇಲೆ ಚರಣ ಹೆಂಗೆ ಬಂತು, ಹೌ ಕ್ಯಾನ್ ಯು ಥಿಂಕ್ ಸೋ ಮಚ್ ಅನ್ನೋದೇ ನನಗೆ ಅರ್ಥನೇ ಆಗಲಿಲ್ಲ. ಅಂಬಾರಿ ಅಂತ ಒಂದು ಸಿನಿಮಾ ಅರ್ಜುನ್ ನಾನು ಎಡಿಟ್ ಆದಮೇಲೆ ಅಪ್ಪಂಗೆ ತೋರಿಸಿದ್ವಿ. ಅಪ್ಪ ಎದ್ಬಿಟ್ಟು ಅವ್ನು ಶೋಲ್ಡರ್ ತಟ್ಬಿಟ್ಟು ಕೈ ಕೊಟ್ಬಿಟ್ಟು ಹೋಗ 100 days ಹೋಗೋ ಅಂದರು. ಅವನು ಅಣ್ಣ ಏನಣ್ಣ ಅಂದ. ಹ್ಞೂ ಕಣ 100 days ಹೋಗೋ, ಇದನ್ನು ಮರ್ತುಬಿಡಿ ಅಷ್ಟೇ, ನೆಕ್ಸ್ಟ್ ಸಿನಿಮಾಗೆ ಹೋಗು ಅಂದರು. ಸಿ ಹೀ ಈಸ್ ದಟ್ ಪ್ರಾಕ್ಟಿಕಲ್. ಇದು ಮಾಡಾಯ್ತು, ನೀನು ಮತ್ತೆ ಕೂತ್ಕೊಂಡು ಕೆದಕ್ಬೇಡ. ಕರೆಕ್ಟ್, ಹೌದು. ಕೆದಕ್ದೆ ನೆಕ್ಸ್ಟ್ ಬರೀ, ಇದು 100% ಹಿಟ್ಟೇ ಇದು. ಹಾಗೆ ಇನ್ನೊಂದು ಸಿನಿಮಾ ಮಾಡಿದ್ರು, ರಾಟೆ ಅಂತ. ರಾಟೆ ಇಲ್ಲ, ರಾಟೆ ಅಲ್ಲ, ಸಾರಿ, ರಾಟೆ ಅಪ್ಪ ಇರಲಿಲ್ಲ. ಇನ್ನೊಂದು ಯಾವುದೋ ಹೇಳಿದ್ರು, ಒಂದೊಂದು ಚೂರು ಚೇಂಜ್ ಮಾಡೋ ಅಂತ. ಆಮೇಲೆ ಸೂರ್ಯ ಅವರಿಗೆ ಇಂತಿನ ಪ್ರೀತಿಯ ಸೆಕೆಂಡ್ ಸಿನಿಮಾ ಎದ್ರು, ನನ್ನ ಕೇಳಿದ್ರು ಯಾಕೋ ಇದು ಹಿಂಗಿದೆ ಅಂದರು. ನಾನು ಹೇಳಿದೆ ಇಲ್ಲ, ಅವನು ಹಂಗೆ ಬೇಕು ಅಂತಿದ್ದಾನೆ ಅಂತ. ಅವನ್ನ ಕರೆದ್ಬಿಟ್ಟು, ಸೂರಿ ಇದು ವರ್ಕ್ ಆಗಲ್ಲ ಕಣೋ, ಬಾರಿಂದ ಬಾರಿಗೆ ಬರುತ್ತೆ, ಬೇಡ ಅಂತ ಹೇಳಿದ್ರು. ಅವನು ಇಲ್ಲ ಅಣ್ಣ, ನಾನು ಡ್ರೀಮೋ ಏನೋ ಅಂದ. ಸೊ ಫಸ್ಟ್ ಡೇ ರಿಲೀಸ್ ಆಯಿತು. ಆಮೇಲೆ ಬಂದ್ಬಿಟ್ಟು ತಪ್ಪಾಯ್ತಣ್ಣ, ಅವರು ಒಂದೇ ಹೇಳಿದ್ರು, ಮುಗೀತದು, ಮರ್ತ್ಬಿಡು, ನೆಕ್ಸ್ಟಿಗೆ ಹೋಗು. ನೆವರ್ ರಿಪೆಂಟ್. ತಪ್ಪು ಆಗೋಯ್ತು, ಬೇಕು ಅಂತ ಯಾರೂ ಮಾಡಲ್ಲ, ಆಗೋಯ್ತು, ನಿನ್ನ ಕಲಿಯೋಕ್ಕೊಂದು ಇದು ಸಿಕ್ತಲ್ಲ, ನೆಕ್ಸ್ಟಿಗೆ ಹೋಗು ಅಷ್ಟೇ, ಮರ್ತು ಬಿಡಬೇಕು ಅಂತ.
ಅದು ದಟ್ ಈಸ್ ವಾಟ್ ಲೈಫ್ ಈಸ್ ಅನ್ನೋದು. ಅವ್ರು ಸಿನಿಮಾ ಅಂತ ನಾನು ಬರೀ ಸಿನಿಮಾ ವಿಷಯನಲ್ಲಿ ಅವಾಗ ಸಿನಿಮಾ ಅಂತ ಹಿಂಗೆ ಟ್ರೀಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ದು ಕರೆಕ್ಟೇ, ಒಂದು ಸತಿ ಆಗೋಗಿರೋದು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಡೋಂಟ್ ಥಿಂಕ್ ಅಬೌಟ್ ಇಟ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ಹರ್ಟ್ ಯುವರ್ ಸೆಲ್ಫ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಮುಂದಕ್ಕೆ ಹೋಗ್ತಾ ಇರೋ ಅನ್ನೋದು. ಅದು ಇವಾಗ 44 ಆದಮೇಲೆ ನನಗೆ ಬುದ್ಧಿ ಬಂದಿದೆ ಅದು ಅರ್ಥ ಆಗೋಕ್ಕೆ.